ಯಾರಿಗೆ ಪ್ರಪೋಸ್ ಮಾಡಕ್ಕೆ ಈ ಹೂ ಬೊಕ್ಕೆ ತಗೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಸ್ಟಾರ್ಟ್ ಹೇಳ್ತೀಯಾ? ಐ ಲವ್ ಯು ಸೋ ಮಚ್. ನನಗೆ ನೀನೇ ಎಲ್ಲ ಅಲ್ಲ, ನೀನು ಬಿಟ್ರೆ ಏನು ಇಲ್ಲ ಅಂತ ಅಲ್ಲ. ಓಕೆ, ಕಟ್ ಮಾಡು. Hey guys, welcome back to my YouTube channel. ಇದು ನನ್ನ ಹೊಸ ವ್ಲಾಗ್. ನಾನಿವತ್ತು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ವಿಡಿಯೋಸ್ ಮಾಡೋಣ ಅಂತ. ಸೊ ಸ್ಟಾರ್ಟಿಂಗ್ ಇಲ್ಲಿಂದ ನಾನು ಪೆಟ್ರೋಲ್ ಬಂಕಲ್ಲಿ ಫೋನ್ ಯೂಸ್ ಮಾಡಬಾರ್ದು, ಆದರೂ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ ಒಳಗಡೆ ಕೂತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಹೊರಡಬೇಕು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗೈಸ್, ಏನು ಗೊತ್ತಾ, ಸಿಗ್ನಲಲ್ಲಿ ಹೂ ಬೊಕ್ಕೆ ಮಾರೋರು ಬಂದಿದ್ರು, ಆಯ್ತಾ? ಸೊ ನೋಡಿ, ತಗೊಂಡಿದ್ದೀವಿ. ಅವ್ರು ಹೇಳಿದ್ದು 100 ರೂಪೀಸ್ ಅಲ್ವೇನೋ, ನಾವು ಕೊಟ್ಟಿದ್ದು 120 ರೂಪೀಸ್. ಸುಳ್ಳು ಹೋಗ್ಲಿ ಬಿಡ ಗೈಸ್. ಆಕ್ಚುಲಿ ನಾವು ಕೊಟ್ಟಿದ್ದು 70 ರೂಪೀಸ್, ಜಸ್ಟ್ 70 ರೂಪೀಸ್ ಅಷ್ಟೇ. ಸೊ ಹೂ ನೋಡಿ ಎಷ್ಟು ಕ್ಯೂಟ್ ಇದೆ ನಂತರ. ಸೊ ಇದು ನಾನು ಆಫ್ ಮಾಡು. ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು ಪ್ರಪೋಸ್ ಮಾಡೋಣ ಅಂತ ಆಕ್ಚುಲಿ ಐ ವಾಸ್ ಪ್ಲಾನ್. ಯಾರಿಗೆ ನಾನು ಪ್ರಪೋಸ್ ಮಾಡ್ತೀನಿ ಅಂತ. ಸೊ ವೆಯ್ಟ್ ಮಾಡಿ, ನಾನು ಯಾರಿಗೆ ಪ್ರಪೋಸ್ ಮಾಡೋಕ್ಕೆ ಈ ಹೂ ಬೊಕ್ಕೆ ತಗೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ವೆಯ್ಟ್ ಗೈಸ್. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಬಾಯ್ ಫ್ರೆಂಡ್ ಯಾರು ಅಂತ. ಸೊ ನಾನಿವತ್ತು ನಿಮಗೆ ರಿವೀಲ್ ಮಾಡ್ತೀನಿ. ಎಸ್, ಆ್ಯಕ್ಚುಲಿ ಐ ಆಮ್ ಆಲ್ಸೋ ವೆಯ್ಟಿಂಗ್ ಈ ಫ್ಲವರ್ ಬೊಕ್ಕೆನ ಅವ್ರಿಗೆ ಕೊಡೋಕ್ಕೆ. ಐ ಹೋಪ್ ಅವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ. ಬಿಕಾಸ್ ಫಸ್ಟ್ ಮೀಟ್ ಅಲ್ವಾ, ಅದಕ್ಕೆ. ಗೈಸ್, ನಿಮಗೆ ಕ್ಯೂರಿಯಾಸಿಟಿ ಆಗ್ತಿದೆ ಅಂತ ಗೊತ್ತು, ನನಗೂ ಆಗ್ತಾ ಇದೆ. ಸೊ ನಾನು ಫಸ್ಟ್ಗಿಂತ ನಿಮ್ಮನ್ನ ತೋರಿಸ್ತೀನಿ, ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ಇದ್ರೆ ಕಾಮೆಂಟ್ ಹಾಕಿ, ನಂಗೆ ತುಂಬ ಇಷ್ಟ ಈ ಥರ ಪ್ಲೇಸಸ್. ಹಾಯ್ ಜನರೇ, ಎಷ್ಟು ಸುಂದರವಾಗಿರುವಂಥ ಪರಿಸರ ನೀವೇ ನೋಡಿ ಜನರೇ. ಓ, ಇಲ್ಲಿ ಯಾಕೋ ಎಲ್ಲ ಗ್ರೀನರಿಯಿಂದ ಏನಾಗಿದೆ, ಒಣಗೋಗಿದೆ ನೋಡಿ ಜನರೇ. ಗೈಸ್, ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಅದೇನು ಹೇಳಿ, ನಂದಿ ವಿಗ್ರಹ. ಅದು ಕಾಣಿಸ್ತಾ? ಕಾಣಿಸಿರ್ಲೇಬೇಕು. ಒಂಚೂರು ಝೂಮ್ ಮಾಡ್ತೀನಿ ನಿಮಗೋಸ್ಕರ. ನೋಡಿ 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 ನೋಡಿ, ಇದು ನೋಡಿದ್ರೆ ಸಾಕು ನೀವು ನಂದಿ ಹಿಲ್ಸ್ಗೆ ಬಂದು ನಂದಿ ಹಿಲ್ಸ್ ನೋಡ್ದಂಗೆ ಅಷ್ಟೇ. ಗೈಸ್, ನಂದಿ ಹಿಲ್ಸ್ಗೆ ಬಂದು ನಂದಿ ವಿಗ್ರಹ ನೋಡ್ದವರು ನಂದಿ ನನ್ನ ಮಕ್ಕಳು, ನನ್ನ ಪ್ರಕಾರ. ಅರ್ಥ ಆಯ್ತಾ ಗೈಸ್? ನಾನು ಎಲ್ಲೋ ಟ್ರಕ್ಕಿಂಗ್ ಹೋದಂಗೆ ಅನಿಸ್ತಿದೆ ಗೊತ್ತಾ, ಅಷ್ಟು ಗ್ರೀನರಿಯೋ. ನಂಗೆ ಈ ಥರ ಪ್ಲೇಸ್ ತುಂಬಾ ಇಷ್ಟ ಗೊತ್ತಾ, ನನಗಂತೂ ಸಖತ್ ಇಷ್ಟ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೆಂಗಿದೆ ಪ್ಲೇಸಸ್, ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಗೈಸ್. ಇದನ್ನ ಅಮೃತ ಸರೋವರ ಅಂತ ಕರೀತಾರೆ. ಸೊ ಅಮೃತ ಸರೋವರದ 2 ಲೈನ್ ಇದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಪುರಾತನದ ಶುಷ್ಕರ್ಣಿ ಅಮೃತ ಸರೋವರ ಎಂದು ಕರೆಯಲಾಗುತ್ತಿದೆ, ಅಂದರೆ ಮಕರಂದದ ಸರೋವರ. ಈ ಚೌಕ ಆಕಾರದ ಕಲ್ಯಾಣಿಯ ಅಳತೆ 10 m × 10 m ಇದ್ದು ಕಪ್ಪು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇದು 32 ಮೆಟ್ಟಿಲುಗಳನ್ನು ಹೊಂದಿದ್ದು ಅವುಗಳು ಕೆಳಗಿಳಿಯುತ್ತಿದ್ದಂತೆ ಅವುಗಳ ಗಾತ್ರ ಕಡಿಮೆಯಾಗುತ್ತದೆ ಮತ್ತು ಸಣ್ಣ ದೇವಾಲಯವಿರುವ ಕೆಳಭಾಗದಲ್ಲಿ ಸಂಧಿಸುತ್ತದೆ. ಬಹಳ ಹಿಂದೆ ಇದನ್ನು ಧಾರ್ಮಿಕ ಉದ್ದೇಶಗಳಿಗಾಗಿ ಬದಲಾಗಿಸುತ್ತಿತ್ತು. ಇಂದು ಹಲವಾರು ಪಕ್ಷಿಗಳು ಮತ್ತು ಮೀನುಗಳು ಇಲ್ಲಿ ವಾಸವಾಗಿವೆ. ನೀವೇ ನೋಡ್ಬೋದು, ಈ ಫುಲ್ಲು ಅಮೃತ ಸರೋವರನ ತೋರಿಸಿದ್ದೀನಿ. ನನಗೆ ಯಾಕೋ ನಾಲ್ಗೆ ತೊದ್ಲುತ್ತೈತೆ. ನನಗೆ ಫಸ್ಟೇ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಗೈಸ್. ಅಲ್ಲಿ ನೋಡಿ, ಮಂಗನಿಂದ ಮಾನವ ಅಲ್ವಾ, ಫಸ್ಟು ಮಂಗ ತಾನೇ ಹುಟ್ಟಿದ್ದು. ನಾವು ಫಸ್ಟು ಮಂಗ ಆಗಿದ್ವಿ ನೋಡಿ. ಮಂಗ ಆಯ್ ಕೋತಿಮ್ಮ, ಕೋತಿ ತಗೋ. ಬಾಲ ಅಳ್ಳಾಡ್ಸ್ಕೊಂಡು ಹೋಗ್ತೈತೆ.
ಹೇ ಗಾಯ್ಸ್, ನಾನು ನನ್ನ ಹುಡುಗಂಗೆ ಒಂದು ಲೈನ್ ಬರ್ಕೊಂಡು ಬಂದಿದ್ದೀನಿ. ಸೊ ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗಬಹುದು. ಸೊ ಹೇಳ, ನನ್ನ ಪ್ರೀತಿ ಹುಡುಗ ಎಲ್ಲಿರುವೆ, ನಾನು ನಿನಗೋಸ್ಕರ ನಂದಿ ಹಿಲ್ಸ್ಗೆ ಬಂದಿರುವೆ. ಗೈಸ್, ಈ ಒಂದು ನಂದಿ ಹಿಲ್ಸಲ್ಲಿ ಯಾವ ವಿಡಿಯೋ ಮಾಡಬೇಕು ಯಾವ ವಿಡಿಯೋ ಮಾಡಬಾರ್ದು ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಬಂದು 2 hours ಆಗಿದೆ, ನಮ್ಮ ಹುಡುಗ ಇನ್ನೂ ಬೇರೆ ಬಂದಿಲ್ಲ. ನನಗೆ ಪಿತ್ತ ನೆತ್ತಿಗೆ ಇರ್ತೈತಿ ಯಾವಾಗ ಬರ್ತಾನೆ ಅಂತ. ನಾನು ಯಾವಾಗ ರೋಸ್ ಕೊಡ್ತೀನಿ ಅವನ ಬಾಯಿಂದ, ಯಾವಾಗ ಆ ಒಂದು 2 ಲೈನ್ನ ಕೇಳ್ತೀನಿ ಅಂತ ತುಂಬ ಎಕ್ಸೈಟ್ ಆಗ್ತಾ ಇದ್ದೀನಿ. ಸೊ ಎಲ್ಲಿದ್ದಾನೋ, ಏನು ಮಾಡ್ತಾವನೋ, ಐ ಥಿಂಕ್ ಹಾಗೆ ಆರಿಸ್ಬೋದಾ ಏನು ಒಂದು ಗೊತ್ತಾಗ್ತಾ ಇಲ್ಲ. ಉಫ್, ಇದು ಯಾರು ಬರೆದ ಕಥೆಯು ನನಗಾಗಿ ವ್ಯತೆಯು ಕೊನೆಗೆ. ಬರೀ ಪ್ಲೇಸಸ್ ತೋರಿಸಿದೆ ಆಯಿತು, ನಮ್ಮ ಹುಡುಗ ತೋರಿಸೇ ಇಲ್ಲ. ನಾನು ವೆಯ್ಟ್ ಮಾಡಿ ಕಾಳಿದವನು ಬಾಳಿಯಾನು. ಸೊ ನನಗೆ ಅನ್ನಿಸ್ತಾ ಇದೆ ನನ್ನನ್ನು ಬಕ್ರ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ ಅಂತ. ಇಲ್ಲ ಅವನಿಗೆ ದೃಷ್ಟಿ ಆಗುತ್ತೆ ಅಂತ ಬರ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಗೈಸ್, ಮರ ಬೇರೆ ಬಿದ್ದೋಗ್ಬಿಟ್ಟಿದೆ, ರೋಡ್ ಸರಿ ಇಲ್ಲ, ಅದು ಹೆಂಗೆ ಹೋಗೋದು ಅಲ್ಲಿ ನೋಡಿ. ಬನ್ನಿ ತೋರಿಸ್ತಿ. ಈಗ ಫೈಡ್ರ್ ಮೇಲೆ ಎಗರದಂಗೆ ಎಗರ್ಬಿಡಿ. ಹಾಂ, ಇವಾಗ ನೋಡಿ ಹೆಂಗೆ ಎಗರುತ್ತೆ. ಗೈಸ್, ಇವಾಗ ನೋಡಿ ಎಗ್ರು ಬಿಡ್ತೀನಿ. ಆಗಲ್ಲ ಕಣ, ಅಯ್ಯೋ ಆಗೋವಲ್ದು ನನಗೆ. ಅಯ್ಯೋ, ಒಳ್ಳೆ ಪ್ಲೇಸ್ ಇದಂತೂ. ಪ್ರೇಮಿಗಳು ನೋಡ್ರಿ, ನಾನು ಅಬ್ಬೆ ಬೇರೆ ಹಿಂಗೆ ಬಂದಿದ್ದೀನಿ ನಮ್ಮ ಹುಡುಗನಿಗೋಸ್ಕರ. ನಮ್ಮ ಹುಡುಗ ಬೇರೆ ಇನ್ನೂ ಬಂದಿಲ್ಲ. ಫೈನಲಿ ನಮ್ಮ ಹುಡುಗ ಮೀಟ್ ಮಾಡೋಣ ಅಂತ ಹೇಳಿದ ಪ್ಲೇಸ್ ಇದೇನೆ. ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಬಂದೇ ಇಲ್ಲ. ನಂಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ, 2 hour ಆಗ್ತಿದೆ ಗೈಸ್. ನೋಡಿ, ಸ್ಪೆಕ್ಸ್ ಹಾಕ್ಕೊಂಡು ಸ್ಟೈಲಾಗಿ ಬಂದಿದ್ದೀನಿ ನಾನು, ನಮ್ಮ ಹುಡುಗನೇ ಬಂದಿಲ್ಲ. ನಮ್ಮನ್ನು ನೋಡೋ ಅದೃಷ್ಟ ಇಲ್ಲ ಅಂದರೆ ಅಲ್ಲಿರೋ ಕಪಲ್ಸ್ ನೋಡಿ. ಹಾಯ್ ಮಿಂಕಿ ಪೊಂಕಿ, ಏನೋ ತಲೆ ಬಾಚ್ಕೋತಾ ಅವರೇ ಪಾಪಚ್ಚೆ. ನೋಡಿ ಗೈಸ್, ನೋಡಿ ಖುಷಿ ಪಡು ಗೈಸ್. ಇದೇನು ಅಂತ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಕಡೆ ಇದನ್ನ ಕಪ್ಪರ ಚಡ್ಡಿ ಅಂತೀವಿ, ನಿಮ್ಮ ಕಡೆ ಏನಂತೀರಾ ಕಮೆಂಟಲ್ಲಿ ತಿಳಿಸಿ. ಅವಾಗಿಂದ ನಾನು ವೆಯ್ಟ್ ಮಾಡ್ತಾಯಿರೋ ಪ್ಲೇಸಿಗೆ ಬಂದೆ, ಇನ್ನೂ ನಮ್ಮ ಹುಡುಗ ಬಂದಿಲ್ಲ ಗೈಸ್. ನನಗಂತೂ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ ಜೀವನ ಬೇಡ ಅನಿಸ್ತೈತೆ. ಥೂ ಗೈಸ್, ಬನ್ನಿ ನಿಮ್ಗೆ ಏನೋ ಒಂದು ತೋರಿಸ್ತಿದ್ದೆ. So beautiful, so elegant, just looking like a wow. Just looking like a wow. Wow. Nice. Hey. Say your name. Hey, ತುಂಬಾ ಜಾರುತ್ತೆ, ಬಿ ಕೇರ್ಫುಲ್. ಕಂಟೆಂಟ್ ಸಿಕ್ಬಿಡೋದಲ್ಲ, ಜಾರಿ ಬಿದ್ದ ಸೋನು. ಪ್ರಪೋಸ್ ಮಾಡಕ್ ಹೋಗಿ ಜಾರಿ ಬಿದ್ದ ಸೋನು. ಗೈಸ್, ಈ ಮರ ನೋಡಿ, ಇದಂತಲ್ಲ ಹಬ್ಬಾ, ಏನು ಸಕ್ಕತ್ತಾಗೈತೆ ಈ ಪ್ಲೇಸು. ಅಫ್, ಈ 3 ಜನ ತಬ್ಬು ಹಿಡ್ಕೊಬೇಕು ಈ ಮರನ, ಅಷ್ಟು ಡುಮ್ಮ ಐತೆ. ನೋಡಿ ನನ್ನನ್ನು ನೋಡಿ, ನಾನು ಹಿಡ್ಕೊತೀನಿ, ನಿಮಗೆ ಗೊತ್ತಾಗುತ್ತೆ. ನಾನು ಒಬ್ಳು ಇಷ್ಟು ಹಿಡ್ಕೊಂಡಿದ್ದೀನಿ, ಇನ್ನೂ ಎಷ್ಟು ಖಾಲಿ ಐತಿ ನೋಡಿ. ಸೊ ನಂತರ 3 ಜನ ಬೇಕು ಗಾಯ್ಸ್. ಯಪ್ಪ, ಹೊಟ್ಟೆ ಹಸಿತಿದೆ. ಕೊನೆಗೂ ನಮ್ಮ ಹುಡುಗ ಬಂದೇ ಇಲ್ಲ, ಯಾರೋ ಮೋಸ ಮಾಡೋ ಬಕ್ರ ನನ್ನ ಮಗ ಅನ್ಸುತ್ತೆ ಅವನು. ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ, ವೆಯ್ಟ್ ಮಾಡಿ. ಬೀಳ್ತೀರಾ ಹಿಂಗೋಗಿ
ಆ ಹುಡುಗನ ಮುಂದೆ ಹಿಂಗೆ ನಿಂತ್ಕೊಂಡು ನಾನು ಮಂಡಿ ಊರಿ ಬೇಡುವೆನು ನಿನ್ನ ಪ್ರೀತಿಯನ್ನು, ತಗೋ ನನ್ನ ಪ್ರೀತಿಯನ್ನು ನಿರಾಕರಿಸಬೇಡ, ಐ ಲವ್ ಯು ಅಂತ ಪ್ರಪೋಸ್ ಮಾಡೋಣ ಅಂತ ಇದ್ದೆ. ನೋಡಿದ್ರು ಹುಡುಗನೇ ಬಂದಿವಲ್ಲ ವಯಸ್ಸಿ ಇಂಥ ಬೇಜಾರಾಗ್ತದೆ ನಿಜ. ಯಾಕೋ ಕಣ್ಣಲ್ಲಿ ನೀರು ಬರ್ತಿಲ್ಲ. ಓಕೆ ಗೈಸ್, ಐ ಥಿಂಕ್ ಅವ್ನು ನನಗೆ ಅಲ್ಲ, ಸೊ ಅದಕ್ಕೋಸ್ಕರ ನೋ, ಈ ಹೂವು ವೇಸ್ಟ್ ಅಲ್ಲ ಗೈಸ್. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಪ್ರಪೋಸ್ ಮಾಡ್ತಾ ಇದ್ದೀನಿ ಇವತ್ತು. ನನಗೆ ಯಾರೆಲ್ಲ 400K ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಐ ಲವ್ ಯು ಗೈಸ್, ಮೆನ್ ಆ್ಯಂಡ್ ವುಮೆನ್ ಬೋತ್ ಗೈಸ್. ಯಾರು ನಂಬೇಡಿ ಗೈಸ್. ಫಸ್ಟ್ ಮೀಟ್ ಮಾಡ್ತೀನಿ, ಸೆಕೆಂಡ್ ಮೀಟ್ ಮಾಡ್ತೀನಿ ಅನ್ನೋರು ನಂಬಲೇಬೇಡಿ. ನೋಡಿ ಹೆಂಗೆ ಅಬೆ ಪರೆ ಥರ ಕಾಯ್ತಾ ಕೂತಿದ್ದೀನಿ, ಏನು ಯೂಸ್ ಇಲ್ಲ. ನಮ್ಮ ಹಣೆ ಬರ ಸರಿ ಇಲ್ವೋ, ನಾವು ಸರಿ ಇಲ್ವೋ ಏನೂ ಗೊತ್ತಿಲ್ಲ. ಬಿಡಿ ಗಾಯ್ಸ್, ಬೇಜಾರಾಗ್ಬೇಡಿ. ನಿಮಗೆ ಪ್ರಪೋಸ್ ಮಾಡಿದೆ ಅಲ್ವ, ಖುಷಿಯಾಗಿರಿ. ನಾವು ಏನಾದ್ರಿ ಓ ಪ್ರಿಯತಮ 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 ಈ ಹೃದಯ ಸರಿ ಕಮ ಪ್ರಿಯತಮ. ಪ್ರೀತಿ ಮಾಡಬಾರದು, ಮಾಡಿದರೆ ಫ್ಲವರ್ ಬೊಕ್ಕೆ ಕೊಡಬಾರದು. ಗೈಸ್ ನೋಡಿ, ಇದೇ ನಂದಿ ಬೆಟ್ಟ. ಕರ್ಕೊಂಬಾರೋ. ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟರ್ಸ್. ನಂದಿ ಹಿಲ್ಸ್ಗೆ ಮಾರ್ನಿಂಗ್ ಟೈಮ್ ಹೋದ್ರೇ ಚೆನ್ನಾಗಿರುತ್ತೆ. ಆ ಫಾಗ್ ಆಗಿರ್ಬೋದು, ಅಷ್ಟು ಗಾಳಿ ಪಡ್ತಾ ಇರಲ್ಲ. ಬಟ್ ಸಂಜೆ ಟೈಮ್, ನೈಟ್ ಟೈಮ್ ಹೋಗ್ಬಿಟ್ರೆ ಒಂಥರ ಇರಿಟೇಷನ್ ಅಪ್ಪ. ಬರೀ ಗಾಳಿ, ಜಾಸ್ತಿ ಗಾಳಿ ಪಡ್ತಾ ಇದೆ. ಸಂಜೆ ಆಗ್ತಿದ್ದಂಗೆ ಈ ಒಂದು ಸನ್ಸೆಟ್ ನೋಡೋಕ್ಕೆ ಅಂತಲೇ ಸ್ವಲ್ಪ ಜನ ಬರ್ತಾರೆ. ಅದರಲ್ಲಿ ಇವತ್ತು ನಾವು ಒಬ್ಬರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂಥರ ಸಖತ್ತಾಗಿದೆ, ನಂಗೆ ಇಷ್ಟ. ಹಾಯ್, ಬಿಸ್ಕೆಟ್ ಕೊಡ್ತೀನಿ ಬಾ. ಕ್ಯೂಟಿ ಬೇಬಿ, ನನ್ನ ಮುದ್ದು, ನನ್ನ ಬಂಗಾರ, ಬಾಯ್. ಗಾಯ್ಸ್, ಇಷ್ಟು ಬೆಳಕು ಏನು ಅಂತ ನೋಡ್ತಾ ಇದ್ದೀರಾ? ಅಲ್ಲಿ ನೋಡಿ, ಸೂರ್ಯ ಮೇಲ್ ಬಾ. ನೋಡಿ, ಜೋಳ ತಿನ್ನೋಣ ಅಂತ ಬಂದಿದ್ದೀವಿ. ಬೇಯಿಸ್ತಾ ಇದ್ರು ಅಂಕಲ್. ಎರಡು ಹಾಕಿ, ಒಂದಲ್ಲ. ಮತ್ತೆ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ. ಅಂಕಲ್ ಇಂಚೂರು ಬೇಯಿಸ್ಬೇಕಿತ್ತೇನೋ. ಹೌದಾ? ನೋಡಿ ಎಸ್ ಗೈಸ್, ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.
ಲವ್ ಯು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿಬಿಡಿ. ಸೊ ನನಗೆ ನೆಕ್ಸ್ಟು ವ್ಲಾಗಲ್ಲಿ ಏನು ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವ್ದು ಮಾಡಬೇಕು ಅಂತ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾವ ವ್ಲಾಗ್ ಬೇಕಂತ. ಚಾ ಬಾಯ್. ನಮ್ಮ ಹುಡುಗ ಬಂದೇ ಇಲ್ಲ ಗುಡು.